ಇರುವಂಥ ಸಂತೆ ಸಂತೆ ಮೈದಾನ ನಡೆಯುವಂಥ ಸಂತೆಯಲ್ಲಿ ಕೂಲಿ ಕಾರ್ಮಿಕರಿಗೆ, ರೈತರಿಗೆ, ಸಣ್ಣ ವ್ಯಾಪಾರಸ್ಥರಿಗೆ ತುಂಬ ಅನುಕೂಲ ಆಗ್ತಾಯಿತ್ತು. ಗ್ರಾಮೀಣ ಪ್ರದೇಶದ ಜನರು, ಪಟ್ಟಣದ ಜನರು ವಾರದ ಸಂತೆಯಲ್ಲಿ ಹೋಗ್ಬಿಟ್ಟು ತಮಗೆ ಬೇಕಾದಂತಹ ಸಾಮಗ್ರಿಗಳು, ಬಟ್ಟೆಗಳು, ದಿನಸಿ ಸಾಮಗ್ರಿಗಳನ್ನೆಲ್ಲ ಕೊಂಡುಕೊಂಡು ಕಡಿಮೆ ಬೆಲೆಯಲ್ಲಿ ತರ್ತಾಯಿದ್ರು. ಆದರೆ ಕೋವಿಡ್ ಕಾರಣದಿಂದ ಸಂತೆಯನ್ನು ನಿಲ್ಲಿಸಲಾಗಿದೆ. ಕೋವಿಡ್ ಹೋಗಿ 2 ವರ್ಷ ಆದ್ರೂ ಸಂತೆ ಪ್ರಾರಂಭಿಸಿಲ್ಲ. ಇದು ಅತ್ಯಂತ ಖಂಡನೀಯ ವಿಚಾರವಾಗಿದೆ. ಸಂತೆ ಪುನರ್ ಪ್ರಾರಂಭ ಮಾಡಲೇಬೇಕು. ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಸಹ ಒಂದು ಅನುಕೂಲ ಮಾಡಿಕೊಡ್ಬೇಕು. ಸಂತೆಗೆ 100 ವರ್ಷಗಳಿರುವಂಥ ಇತಿಹಾಸ ಇರುವಂಥ ಈ ಸಂತೆಯನ್ನು ನಡೆಸಬೇಕು. ಮುಖ್ಯವಾಗಿ ಸಂತೆ ಮೈದಾನದ ಜಾಗ ಸಹ ಕೆಲವರು ಒತ್ತುವರಿ ಮಾಡಿದ್ದಾರೆ. ಅದು ಸಹ ಮುಖ್ಯಾಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀವಿ. ಒತ್ತುವರಿ ಮಾಡಿರುವಂಥ ಜಾಗವನ್ನು ತೆರವುಗೊಳಿಸಬೇಕು. ಸಂತೆ ಮೈದಾನದ ಎಷ್ಟಿದೆಯೋ ಅಷ್ಟಕ್ಕೆಲ್ಲ ಒಂದು ಬೇಲಿ ಹಾಕಿಸಿ ಸಂತೆಗೆ ಒಂದು ಕಾಂಪೌಂಡ್ ಹಾಕ್ಸ್ಬೇಕು ಸಂತೆ ಮೈದಾನದಂತೂ. ಯಾಕಂದರೆ ಬೇರೆಯವರೆಲ್ಲ ಇದು ಮಾಡ್ತಾ ಇದ್ದಾರೆ. ಜೊತೆಗೆ ಸಂತೆ ಮೈದಾನದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅಲ್ಲಿ ಇಂದಿರಾ ಕ್ಯಾಂಟೀನ್ ಅರ್ಧ ಇಂದಿರಾ ಕ್ಯಾಂಟೀನ್ ಅಲ್ಲಿದೆ, ಆ ಸಮಸ್ಯೆ ಆಗ್ತದೆ. ಅದನ್ನು ಸಹ ತೆರವುಗೊಳಿಸಬೇಕು. ಅರ್ಧ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಆಗಿದೆ ಸಂತೆ ಮೈದಾನದಲ್ಲಿ, ಅದನ್ನು ತೆರವುಗೊಳಿಸಬೇಕು. ಅಲ್ಲಿ ವ್ಯಾಪಾರಿಗಳಿಗೆ ತೊಂದರೆ ಆಗ್ದಿರಾ ಎಲ್ಲರಿಗೂ ಅನುಕೂಲ ಆಗೋ ಥರ ಮಾಡಬೇಕು. ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಅನುಕೂಲ ಆಗಬೇಕಂತ ಈ ಸಂದರ್ಭದಲ್ಲಿ ನಾವು ಸಾಂಕೇತಿಕವಾಗಿ ಹೋರಾಟ ಮಾಡಿ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ